ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಶಾ ನೀಡಲನ್ನು ಬಳಸದೆ ಸೀರೆಗೆ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಎಮ್ಮಿಂಗ್ ಸೂಜಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ನೀವು ಕಾಟನ್ ಥ್ರೆಡ್ಡು ಪಲ್ಲು ಯಾವ ಕಲರ್ ಇರುತ್ತಲ್ಲ ಅದೇ ಕಲರನ್ನು ಪೋಣಿಸ್ಕೊಳ್ಳಿ. ಹಾಗೆ ಈ ಥರ ಟೆಸಲ್ಸ್ಗಳನ್ನು ರೆಡಿ ಮಾಡಿದ್ದೀನಿ. ಇದನ್ನು 140 ಎಳೆ ತಗೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಥರದ ಚಿಕ್ಕ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಈ ಎಲ್ಲ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇವತ್ತಿನ ಡಿಸೈನ್ನ ತೋರಿಸ್ತಿದ್ದೀನಿ. ಕ್ರೋಶಾ ಬರಲ್ಲ ಅಂದರೂ ಪರವಾಗಿಲ್ಲ, ನೀವು ಡಿಸೈನನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು. ಸೀರೆಗೆ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ನೀವು ಸೀರೆಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಇದಕ್ಕೆ ಗಂಟಾಕಿ ಇಟ್ಕೊಂಡಿರ್ಬೇಕು. ಇಲ್ಲಿ ಲಾಸ್ಟಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ನೀವು ಪಲ್ಲು ಯಾವ ಕಲರ್ ಇರುತ್ತಲ್ಲ ಅದೇ ಕಲರ್ ಕಾಟನ್ ಥ್ರೆಡನ್ನು ತಗೊಳ್ಳಿ. ನೋಡಿ, ಈ ಥರ ತಗೋತೀನಿ. ಈಗ ಇದ್ರ ಒಳಗಡೆಗೆ ಈ ಟೆಸಲನ್ನು ಹಾಕ್ತಿದ್ದೀನಿ. ಇದು ಟೆಸಲ್ ಅಷ್ಟೇ, ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಕಟ್ ಮಾಡ್ಕೋಬೋದು ಹಾಕ್ಕೊಳ್ಳುವಾಗ. ನೋಡಿ, ಈ ಥರ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಇಡ್ಕೊಳ್ಳಿ. ಎಲ್ಲಿಗೆ ಬೇಕೋ ಅಲ್ಲಿಗೆ ಇಡ್ಕೊಂಡು ಮತ್ತೆ ಇಲ್ಲಿಂದ ಈ ಥರ ನೀಡಲನ್ನು ತಕ್ಕೊಳ್ಳಿ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಕುಚ್ಚು. ಈ ಥರ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಲ ಇದೇ ಪ್ಲೇಸ್ಗೆ ಈ ಥರ ನೀಡಲ್ನ ಹಾಕಬೇಕು. ಅಂದರೆ ಕುಚ್ಚು ಅಲ್ಗಾಡೋದಿಲ್ಲ, ಟೈಟಾಗಿ ಕೂಡುತ್ತೆ ಇದು. ಈ ಥರ ಇವಾಗ ನೋಡಿ, ಇದಕ್ಕೆ ಈ ಥರ ಬೀಡ್ಸ್ಗಳನ್ನು ಹಾಕ್ತಿದ್ದೀನಿ. 4 ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ. ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು, ಇಲ್ಲಿ ದಪ್ಪವಾಗಿ ಬಂದಿರುತ್ತಲ್ಲ, ಇಲ್ಲಿ ಪೀಕೋ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನಾವು ಈ ಥರ ನೀಡಲ್ನ ಚುಚ್ಕೋಬೇಕಾಗುತ್ತೆ. ಅವಾಗ ಅದು ಟೈಟಾಗಿ ಕೂಡುತ್ತೆ. ನೋಡಿ, ಈ ಥರ ಇನ್ನೊಂದು ಸಲ ಸೇಮ್ ಪ್ಲೇಸ್ಗೆ ಈ ಥರ ನೀಡಲ್ನ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ಕಾಣಿಸುತ್ತೆ. ಮತ್ತೆ ಇನ್ನೊಂದು ಟೆಸಲನ್ನು ತಗೋತೀನಿ. ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಇದ್ರ ಒಳಗಡೆಯಿಂದ ಈ ಥರ ನೀಡಲನ್ನು ಟೈಟಾಗಿ ತಗೊಳ್ಳಿ. ಇನ್ನೊಂದು ಸಲ ಸೇಮ್ ಅದೇ ಥರ ಮಾಡ್ಕೋತೀನಿ. ಇವಾಗ ಮತ್ತೆ 4 ಬೀಡನ್ನು ಹಾಕ್ತೀನಿ. ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ ಬೀಡ್ಗಳು. ಈಗ ಮತ್ತೆ ಈ ಬೀಡ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟ್ರೇಟಾಗಿ ಇಟ್ಕೋಬೇಕು, ಟೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಅಲ್ಲಿಗೆ ಈ ಥರ ನೀಡಲನ್ನು ತಗೋತೀನಿ. ಇನ್ನೊಂದು ಸಲ ಸೇಮ್ ಇದೇ ಥರ ನೋಡಿ, ಈ ಥರ ಕಾಣಿಸುತ್ತೆ. ಇದನ್ನು ನೀವು ಕ್ರೋಶಾ ನೀಡಲಿಂದ ಹಾಕೋ ಬದಲು ಇದೇ ಥರ ಕೈಯಿಂದನೇ, ಅಂದರೆ ನಾರ್ಮಲ್ ಸೂಜಿಯಿಂದ ನೀವು ಹಾಕ್ಕೋಬೋದು.
ಈಗ ಮತ್ತೆ ಒಂದು ಟಜಲನ್ನು ಹಾಕ್ತೀನಿ. ಈ ಥರ ಟಜಲ್ ಹಾಕಿ ಕರೆಕ್ಟಾಗಿ ಇಟ್ಕೊಂಡು ಮತ್ತೆ ಈ ಥರ ಸೂಜಿಯಿಂದ ಈ ಥರ ಮಾಡ್ಕೋತೀನಿ. ಮತ್ತೆ ಇವಾಗ ಇದಕ್ಕೆ 4 ಬೀಡ್ಗಳನ್ನು ಹಾಕ್ತೀನಿ. ನೋಡಿ, ಈ ಬೀಡ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬಂದಾಗ. ಮತ್ತೆ ಇದನ್ನು ಕರೆಕ್ಟಾಗಿ ತಗೊಂಡು ಇಲ್ಲಿ ಸ್ಟ್ರೇಟಾಗಿಟ್ಟು ಈ ದಾರನ ಹೊರಗಡೆ ತರ್ತೀನಿ. ಮತ್ತೆ ಒಂದು ಟಜಲನ್ನು ಹಾಕ್ತಿದ್ದೀನಿ. ಈ ಥರ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಮಾಡಿ ತೋರಿಸಿದ್ದೀನಿ. ಸೀರೆ ಪೂರ್ತಿ ಇದೇ ಥರ ಮಾಡ್ತಾ ಹೋಗಿ. ಈಗ ಲಾಕ್ ಮಾಡಿಕೊಂಡು ಈ ಥ್ರೆಡನ್ನು ಕಟ್ ಮಾಡ್ಕೋತೀನಿ ನಾನು. ಈ ಥರ ಆಲ್ಮೋಸ್ಟ್ ಕ್ರೋಶ ಬರೋರು ಈ ಥರ ಬೀಡ್ಸ್ಗಳನ್ನು ಹಾಕಿ ಕುಚ್ಚನ್ನು ಕಟ್ತಿರ್ತಾರೆ. ಕ್ರೋಶ ಬರಲ್ಲ ಅಂದರೂ ಈ ಥರ ಕುಚ್ಚುಗಳನ್ನು ಕಟ್ಕೋಬೋದು. ತೋರಿಸ್ತೀನಿ ಫೈನಲ್ ಲುಕ್ ನಿಮಗೆ. ಓಕೆ, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.